ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ಹೆಣ್ಣಿನ ಮನಸ್ಸನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತಾರೆ. ಅವರು ಯಾವಾಗಲೂ ಉತ್ತರವಿಲ್ಲದಿರುವ ಪ್ರಶ್ನೆಯಂತೆಯೇ ಅಂತಾರೆ. ಆದರೆ ನಿಜ ಏನಂದ್ರೆ, ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹನೆ ತುಂಬ ಮುಖ್ಯವಾಗಿರಬೇಕು. ಪುರಾಣ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಶ್ರೀ ಮಹಾವಿಷ್ಣುವಿನಂತಹ ಪರಮ ಪುರುಷರೇ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಕಾಲವೇ ಹಿಡಿಯಿತು. ಇನ್ನು ಸಾಮಾನ್ಯ ಮನುಷ್ಯರಿಗೆ ಇದು ಬಹಳ ಕಷ್ಟ. ಒಂದು ಹೆಣ್ಣು ಯಾವಾಗ ಹೇಗಿರುತ್ತಾರೆ, ಯಾವ ರೀತಿ ಬದಲಾಗುತ್ತಾರೆ ಎಂಬುದು ಅವರನ್ನು ಹೊರತುಪಡಿಸಿ ಇನ್ಯಾರಿಗೂ ಗೊತ್ತಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳೋಕೆ ಪುರುಷರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ನ್ಯೂಮರಾಲಜಿಯನ್ನು ಅನುಸರಿಸಿ ಅವರು ಹುಟ್ಟಿದ ತಿಂಗಳಿನ ಆಧಾರದ ಮೇಲೆ ಒಂದು ವ್ಯಕ್ತಿಯ ಸ್ವಭಾವ ಹೇಗಿರುತ್ತದೆ ಎಂದು ನಾವು ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ತಾಯಿ, ಅಕ್ಕ, ತಂಗಿ, ಹೆಂಡತಿ, ಪ್ರೇಯಸಿ, ಸ್ನೇಹಿತೆ, ಮಗಳು, ಸೊಸೆ ಇವರ ಮನಸ್ತತ್ವ ಹೇಗಿರುತ್ತದೆ, ಅವರ ಜೊತೆ ಯಾವ ರೀತಿ ನೀವು ನಡೆದುಕೊಂಡರೆ ಅವರು ಸಂತೋಷವಾಗಿರುತ್ತಾರೆ ಹಾಗೂ ನೀವು ಸಂತೋಷವಾಗಿರಬಹುದು ಎಂದು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. 1 ಜನವರಿ ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ತುಂಬ ನಿಜಾಯಿತಿಯಿಂದ ಇರುತ್ತಾರೆ. ಇವರಲ್ಲಿ ಒಳ್ಳೆ ಪ್ರತಿಭೆ ಅಡಗಿರುತ್ತದೆ. ಇವರ ಬಗ್ಗೆ ಹೊರಗಿನವರು ಯಾರಾದರೂ ಮಾತನಾಡುತ್ತಿದ್ದರೆ ಇವರಿಗೆ ಹಿಡಿಸುವುದಿಲ್ಲ. ಅಂದರೆ ಏನಿದ್ದರೂ ನೇರವಾಗಿ ಇವರಿಗೆ ಹೇಳಬೇಕೇ ಹೊರತು ಹಿಂದೆ ಮಾತನಾಡಬಾರದು. ಆ ರೀತಿ ಹಿಂದೆ ಯಾರಾದರೂ ಮಾತನಾಡುವುದು ಇವರು ಕೇಳಿಸಿಕೊಂಡರೆ ಜೀವನ ಪರ್ಯಂತ ಅವರನ್ನು ದ್ವೇಷಿಸುತ್ತಲೇ ಇರುತ್ತಾರೆ. ಇವರಿಗೆ ಸ್ವತಂತ್ರವಾಗಿ ಬದುಕುವುದು ಅಂದರೆ ತುಂಬ ಇಷ್ಟ. ಯಾರಾದರೂ ಇವರನ್ನು ಕಂಟ್ರೋಲ್ ಮಾಡಿದರೆ ಇವರಿಗೆ ಹಿಡಿಸುವುದಿಲ್ಲ. ಇವರಿಗೆ ನಾಯಕತ್ವ ಲಕ್ಷಣಗಳು ಜಾಸ್ತಿ ಇರುತ್ತವೆ. ಯಾವ ಚಿಕ್ಕ ವಿಚಾರವಾದರೂ ಇವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಇವರ ಆಧೀನದಲ್ಲೇ ಎಲ್ಲ ಇರಬೇಕು. ಇವರ ಮುಂದಾಳತ್ವದಲ್ಲಿ ಎಲ್ಲವೂ ನಡೆಯಬೇಕೆಂದು ಇವರು ಬಯಸುತ್ತಾರೆ. 2 ಫೆಬ್ರವರಿ ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ. ಇವರು ಕೋಪಿಸಿಕೊಂಡಾಗ ಗಿಫ್ಟ್, ಶಾಪಿಂಗ್, ಮೂವೀಸ್, ಪಾರ್ಕ್ ಹೀಗೆ ಅವರ ಜೊತೆ ಸ್ವಲ್ಪ ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡಿದರೆ ಎಲ್ಲ ಮರೆತು ಹೋಗುತ್ತಾರೆ. ಇವರಿಗೆ ಸಹನೆ ತುಂಬ ಜಾಸ್ತಿ. ಇತರರ ಮೇಲೆ ಪ್ರೀತಿ, ಅಭಿಮಾನ ಜಾಸ್ತಿ. ಅಂದರೆ ಇವರ ಕುಟುಂಬಸ್ಥರು, ಸ್ನೇಹಿತರು ಯಾರಾದರೂ ತಪ್ಪು ಮಾಡಿದರೆ ನಮ್ಮವರೇ ತಾನೇ ಎಂದು ಸುಮ್ಮನಾಗಿ ಅವರನ್ನು ಕ್ಷಮಿಸುತ್ತಾರೆ. ಆದರೆ ಇವರು ಅಷ್ಟು ಸಲೀಸಾಗಿ ಯಾರಿಗೂ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಇವರ ಮೂಡ್ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿರುತ್ತದೆ. ಚಿಕ್ಕ ಪುಟ್ಟ ತಪ್ಪನ್ನಾದರೆ ಕ್ಷಮಿಸುತ್ತಾರೆ. ಆದರೆ ಇವರನ್ನು ಯಾರಾದರೂ ಮೋಸ ಮಾಡಿದರೆ, ಅದು ಗಂಡನಾದರೂ ತಂದೆ ತಾಯಿಯಾದರೂ ಮತ್ತೆ ಅವರನ್ನು ಜೀವನದಲ್ಲಿ ನಂಬುವುದಿಲ್ಲ ಇವರು. 3 ಮಾರ್ಚ್ ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣಿಗೆ ಧೈರ್ಯ ಜಾಸ್ತಿ, ನಿಜಾಯಿತಿ, ವಿಶ್ವಾಸ ಕೂಡ ಜಾಸ್ತಿ. ನೀವಿವರನ್ನು ಧೈರ್ಯವಾಗಿ ನಂಬಿ ನಿಮ್ಮ ಗುಟ್ಟನ್ನು ಹೇಳಬಹುದು. ಇವರು ಯಾರನ್ನು ನಂಬುತ್ತಾರೋ ಅವರ ಮೇಲೆ ಅತಿಯಾದ ಪ್ರೀತಿ ತೋರಿಸುತ್ತಾರೆ. ಆದರೆ ಇವರು ಜನರನ್ನು ಅಷ್ಟು ಬೇಗನೆ ನಂಬುವುದಿಲ್ಲ. ಇವರನ್ನು ಪ್ರೀತಿಯಲ್ಲಿ ಬೀಳಿಸುವುದು ಕೂಡ ತುಂಬ ಕಷ್ಟ. ಅಷ್ಟು ಬೇಗನೆ ಇವರು ಪ್ರೀತಿಯಲ್ಲಿ ಬೀಳುವುದಿಲ್ಲ. ಒಂದು ಸಾರಿ ಇವರು ನಿಮ್ಮ ಪ್ರೀತಿ ಒಪ್ಪಿಕೊಂಡರೆ ನೀವು ಅದೃಷ್ಟವಂತರೆಂದೇ ಹೇಳಬೇಕು. ಯಾಕಂದ್ರೆ ಇವರು ಜೀವನ ಪರ್ಯಂತ ನಿಮ್ಮ ಜೊತೆ ಬದುಕಬೇಕು ಎಂದು ಫಿಕ್ಸ್ ಆದ ಮೇಲೇನೆ ಇವರ ಮನಸ್ಸು ನಿಮಗೆ ಕೊಡ್ತಾರೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಜೀವನ ಪರ್ಯಂತ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ. 4 ಏಪ್ರಿಲ್ ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣಿಗೆ ಬುದ್ಧಿಶಕ್ತಿ ಜಾಸ್ತಿ. ಎಂತಹ ಕಷ್ಟಕರವಾದ ಕೆಲಸವಾದರೂ ಸನ್ನಿವೇಶವಾದರೂ ಸುಲಭವಾಗಿ ನಿಭಾಯಿಸುತ್ತಾರೆ. ಪ್ರತಿಯೊಬ್ಬರ ಮನಸ್ಸನ್ನು ಸುಲಭವಾಗಿ ಅಪಹರಿಸುತ್ತಾರೆ. ಒಂದು ವೇಳೆ ಇವರು ಯಾರೊಂದಿಗಾದರೂ ಗಲಾಟೆ ಮಾಡಿದ್ದರೂ ಒಂದೆರಡು ಮಾತುಗಳನ್ನಾಡಿ ಮತ್ತೆ ಅವರನ್ನು ತಮ್ಮತ್ತ ಸೆಳೆದುಕೊಳ್ಳುತ್ತಾರೆ. ಇವರು ಪ್ರೀತಿಸಿದ ವ್ಯಕ್ತಿಗಳು ಇವರನ್ನು ಹೊರತುಪಡಿಸಿ ಇತರರನ್ನು ಪ್ರೀತಿಸಿದರೆ
ಇವರು ಸಹಿಸುವುದಿಲ್ಲ. ಅಂದರೆ ಉದಾಹರಣೆಗೆ, ತಂದೆ ತಾಯಿ ಇವರಿಗಿಂತ ಹೆಚ್ಚಾಗಿ ಇನ್ನೊಂದು ಮಗುವನ್ನು ಪ್ರೀತಿಸಿದರು, ಗಂಡನಿಗೆ ಇವರಿಗಿಂತ ಅವನ ಅಪ್ಪ ಅಮ್ಮ ಇಷ್ಟವಾದರು, ಅಷ್ಟೇ ಏಕೆ ಗಂಡ ಇವರಿಗಿಂತ ಮಕ್ಕಳನ್ನು ಹೆಚ್ಚು ಪ್ರೀತಿಸಿದರೂ ಕೂಡ ಇವರು ಸಹಿಸುವುದಿಲ್ಲ. ಇವರು ಇಷ್ಟಪಡುವ ವ್ಯಕ್ತಿಗಳು ಇವರ ನಂತರವೇ ಮತ್ತೊಬ್ಬರು ಅನ್ನಬೇಕು. ಇದೇ ಇವರ ಮನಸ್ತತ್ವ. ಇವರಿಗೆ ಅಸೂಯೆ ಸ್ವಲ್ಪ ಜಾಸ್ತಿ. ಅಸೂಯೆ ಅಂದರೆ ಯಾರು ಉದ್ಧಾರ ಆದರೂ ಅಸೂಯೆ ಪಡುವುದಲ್ಲ. ಇವರಿಗಿಂತ ಹೆಚ್ಚಿನ ಪ್ರೀತಿ ಬೇರೊಬ್ಬರಿಗೆ ಸಿಕ್ಕರೆ ಇವರು ಅಸೂಯೆ ಪಡುತ್ತಾರೆ. ಅಂದರೆ ಪ್ರೀತಿಗೆ ತುಂಬ ಪ್ರಾಮುಖ್ಯತೆ ಕೊಡುತ್ತಾರೆ. ಇನ್ನು ಇವರು ತುಂಬ ಡೈನಮಿಕ್, ಆಕ್ಟಿವ್ ಅಂಡ್ ಅಟ್ರಾಕ್ಟಿವ್ ಆಗಿರ್ತಾರೆ. 5 ಮೇ. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ನೋಡಲು ತುಂಬ ಸುಂದರವಾಗಿರುತ್ತಾರೆ. ಇವರನ್ನು ಪ್ರೀತಿಸಿದರೆ ನಿಮ್ಮ ಕತೆ ಅಷ್ಟೇ. ನೀವು ಡೇಂಜರ್ ಝೋನ್ನಲ್ಲಿ ಹೋದಂತೆ. ಯಾಕಂದ್ರೆ ಒಂದು ಸಾರಿ ನೀವು ಇವರನ್ನು ಪ್ರೀತಿಸಿದರೆ ಮತ್ತೆ ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಅಷ್ಟೊಂದು ಅಮೂಲ್ಯವಾದ ಪ್ರೀತಿ ಇವರು ನಿಮಗೆ ಕೊಡುತ್ತಾರೆ. ಇವರು ಸ್ವಂತವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಯಾವಾಗಲೂ ಪಕ್ಕದವರನ್ನು ಸಲಹೆ ಕೇಳುತ್ತಲೇ ಇರುತ್ತಾರೆ. ಇವರು ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿಯುತ್ತಾರೆ. ನಿಜಾಯಿತಿ ಕೂಡ ಇವರಿಗೆ ಜಾಸ್ತಿ ಇರುತ್ತದೆ. 6 ಜೂನ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣಿಗೆ ಸೃಜನಾತ್ಮಕತೆ ಅಧಿಕವಾಗಿರುತ್ತದೆ. ಎಲ್ಲರಿಗೂ ಮರ್ಯಾದೆ ಜಾಸ್ತಿ ಕೊಡುತ್ತಾರೆ. ಒಳ್ಳೆ ರೀತಿಯಲ್ಲಿ ವ್ಯವಹಾರ ನಡೆಸುತ್ತಾರೆ. ಏನೇ ಮಾತನಾಡಿದರೂ ಹಿಂದೆ ಮುಂದೆ ಯೋಚಿಸಿ ಮಾತನಾಡುತ್ತಾರೆ. ಸುಮ್ಮನೆ ಕೆಲಸಕ್ಕೆ ಬಾರದ ಮಾತು ಅಥವಾ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಯೋಚಿಸದೆ ಏನೂ ಕೂಡ ಮಾಡುವುದಿಲ್ಲ. ಯಾವ ವಿಷಯವಾದರೂ ನೇರವಾಗಿ ಹೇಳಿಬಿಡುತ್ತಾರೆ. ಅಂದರೆ ಒಳಗೆ ಬಚ್ಚಿಟ್ಟುಕೊಳ್ಳುವುದಿಲ್ಲ. ಜನರ ಹಿಂದೆ ಮಾತನಾಡುವುದು ಇವರಿಗೆ ಹಿಡಿಸುವುದಿಲ್ಲ. ಹಾಗೆ ಇವರಿಗೆ ಧೈರ್ಯ ಜಾಸ್ತಿ. ಈ ಕೆಲಸ ಮಾಡಿದರೆ ನನ್ನ ಪರಿಸ್ಥಿತಿ ಏನು ಎಂದು ಯೋಚಿಸುವುದಿಲ್ಲ. ಮನಸ್ಸಿನಲ್ಲಿ ಫಿಕ್ಸ್ ಆದರೆ ಧೈರ್ಯವಾಗಿ ಮಾಡಿ ಮುಗಿಸುತ್ತಾರೆ. 7 ಜುಲೈ. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ತುಂಬ ನಿಜಾಯಿತಿಯಿಂದ ಇರುತ್ತಾರೆ. ಯಾರನ್ನು ಮೋಸ ಮಾಡುವುದಿಲ್ಲ. ಅಷ್ಟೇ ಅಲ್ಲ, ನೋಡಲು ಕೂಡ ತುಂಬ ಸುಂದರವಾಗಿರುತ್ತಾರೆ. ಒಳ್ಳೆ ಬುದ್ಧಿವಂತಿಕೆ, ಚಾಣಾಕ್ಷತೆ ಹೊಂದಿರುತ್ತಾರೆ. ವಾದ ವಿವಾದಗಳಿಂದ ದೂರ ಇರುತ್ತಾರೆ. ಅಂದರೆ ಇವರಿಗೆ ಸಂಬಂಧವಿಲ್ಲದ ವಿಷಯಗಳಿಗೆ ಇವರು ತಲೆ ಹಾಕುವುದಿಲ್ಲ. ಆದಷ್ಟು ಚರ್ಚೆಗಳಿಂದ ದೂರ ನಿಲ್ಲುತ್ತಾರೆ. ಇತರರೊಂದಿಗೆ ಮರ್ಯಾದೆಯಿಂದ ನಡೆದುಕೊಳ್ಳುತ್ತಾರೆ. ದಯೆ, ಕರುಣೆ ಜಾಸ್ತಿ. ಸಂಬಂಧಗಳನ್ನು ಅಷ್ಟು ಬೇಗನೆ ಕಳೆದುಕೊಳ್ಳುವುದಿಲ್ಲ. ಯಾವಾಗಲೂ ಕಾಪಾಡಿಕೊಳ್ಳುತ್ತಾರೆ. ಆದರೆ ಇವರು ಒಂದು ಸಾರಿ ಬೇಜಾರಾದ್ರೆ ಅಷ್ಟೇ ಕತೆ. ಮತ್ತೆ ಇವರು ನಾರ್ಮಲ್ ಆಗಿ ಬದಲಾಗೋಕೆ ತುಂಬಾ ಕಾಲ ಹಿಡಿಯುತ್ತೆ. ಹಾಗಾಗಿ ಇವರು ಬೇಜಾರಾಗದಂತೆ ನೋಡಿಕೊಳ್ಳಿ. 8 ಆಗಸ್ಟ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತದೆ. ಅವರ ನಿರ್ಧಾರವನ್ನು ಅವರು ದೃಢವಾಗಿ ನಂಬುತ್ತಾರೆ. ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು ಎಂದು ಯಾರೇ ಹೇಳಿದರೂ ಇವರು ಒಪ್ಪಿಕೊಳ್ಳುವುದಿಲ್ಲ. ಒಳ್ಳೆ ಮನಸ್ಸು, ಮನಸ್ತತ್ವ ಇವರಿಗಿರುತ್ತದೆ. ಯಾರಾದರೂ ಸಹಾಯ ಕೇಳಿದರೆ ಇವರು ಹಿಂದೇಟಾಕುವುದಿಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತದೆ. ಇನ್ನು ಎಲ್ಲರ ದೃಷ್ಟಿ ಯಾವಾಗಲೂ ಇವರ ಮೇಲೆಯೇ ಇರಬೇಕೆಂದು ಇವರು ಆಸೆ ಪಡುತ್ತಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಕೆ ಇಷ್ಟಪಡ್ತಾರೆ. ಹಾಗೆ ಇವರು ತುಂಬ ರೊಮ್ಯಾಂಟಿಕ್ ಕೂಡ. 9 ಸೆಪ್ಟೆಂಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣಿಗೆ ದಯೆ, ಕರುಣೆ ಜಾಸ್ತಿ ಇರುತ್ತದೆ. ಯಾವಾಗಲೂ ಕೈಲಾಗದವರಿಗೆ ಸಹಾಯ ಮಾಡಬೇಕೆಂದು ಯೋಚಿಸುತ್ತಾ ಇರುತ್ತಾರೆ. ಕ್ರಮಶಿಕ್ಷಣೆ ಕೂಡ ಜಾಸ್ತಿ. ಹಾಗೆ ಸೌಂದರ್ಯಕ್ಕೆ ಪ್ರತಿರೂಪದಂತಿರುತ್ತಾರೆ. ಇವರಿಗೆ ಯಾರಾದರೂ ಮೋಸ ಮಾಡುತ್ತಿದ್ದಾರೆ ಎಂದು ತಿಳಿದರೂ, ಮೋಸ ಮಾಡಿದರೂ ಅವರನ್ನು ಕೊನೆಯವರೆಗೂ ಕ್ಷಮಿಸುವುದಿಲ್ಲ. ಹಾಗಂತ ಅವರನ್ನ ಹಾಗೆ ಕೂಡ ಬಿಡುವುದಿಲ್ಲ. ಪ್ರತೀಕಾರ ತೀರಿಸಿಕೊಂಡೇ ತೀರುತ್ತಾರೆ. ಇವರಿಗೆ ಯಾವಾಗಲೂ ತೊಂದರೆ ಕೊಡಬೇಡಿ. ಇನ್ನು ಗಂಡನ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಂಡಿರುತ್ತಾರೆ. ನಿಜಾಯಿತಿ ಹಾಗೂ ಸೆನ್ಸಿಟಿವ್ ಕೂಡ ಜಾಸ್ತಿ. ಮನಸ್ಸಿನಲ್ಲಿರುವಂಥ ಫೀಲಿಂಗ್ಸ್ ಅಷ್ಟು ಬೇಗನೆ ಹೊರಗೆ ಹಾಕುವುದಿಲ್ಲ. ಆದ್ದರಿಂದಲೇ ಇವರನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟ ಆಗುತ್ತೆ. 10 ಅಕ್ಟೋಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣಿಗೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಹೆದರುವಂಥ ಗುಣ ಇರುತ್ತದೆ.
ಇವರಿಗೆ ಭಾವೋದ್ವೇಗ ಜಾಸ್ತಿ. ಅಂದರೆ ಇವರು ಯಾವಾಗಲೂ ಇವರ ಹತ್ತಿರದವರು ಎಲ್ಲಿ ಇವರಿಂದ ದೂರ ಆಗ್ತಾರೋ ಅಂತ ಯೋಚಿಸಿ ಭಯ ಪಡ್ತಾ ಇರ್ತಾರೆ. ಇವರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಅಷ್ಟು ಬೇಗನೆ ಮೋಸ ಹೋಗುವುದಿಲ್ಲ. ಇವರನ್ನು ನಯ ವಿನಯವಾಗಿ ಮಾತನಾಡಿ ಮೋಸಗೊಳಿಸುವುದು ಅಸಾಧ್ಯ. ಹಾಗೆ ಇವರು ಇವರ ಫೀಲಿಂಗ್ಸ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಇವರನ್ನು ನೋಡಿದರೆ ಇತರೆ ಮಹಿಳೆಯರು ಅಸೂಯೆ ಪಡುತ್ತಾರೆ. ಇವರನ್ನು ಹೀಯಾಳಿಸಿ ಅಥವಾ ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಹಾಳು ಮಾಡೋಕೆ ಏನೇನೋ ಸುಳ್ಳುಗಳನ್ನು ಹೇಳುತ್ತಾ ಇರ್ತಾರೆ. ಅದನ್ನು ನಂಬಿ ಕೆಲವೊಮ್ಮೆ ಇವರು ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಕಳೆದುಕೊಳ್ಳುತ್ತಾರೆ. 11 ನವೆಂಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಇತರರೊಂದಿಗೆ ಹೋಲಿಸಿದರೆ ಒಂದು ಹೆಜ್ಜೆ ಮುಂದಿರುತ್ತಾರೆ. ಇವರ ಹತ್ತಿರ ಸುಳ್ಳು ಹೇಳಿದರೆ ಕೂಡಲೇ ಕಂಡುಹಿಡಿದು ಬಿಡ್ತಾರೆ. ಹಾಗಾಗಿ ಸುಳ್ಳು ಹೇಳೋಕೆ ಹೋಗಬೇಡಿ, ಖಂಡಿತ ಸಿಕ್ಕಾಕೋತೀರಿ. ಇವರು ನೋಡಲು ಸುಂದರವಾಗಿ ವರ್ಣಿಸುವ ರೀತಿಯಲ್ಲಿರ್ತಾರೆ. ಇವರಿಗೆ ಬುದ್ಧಿವಂತಿಕೆ ಕೂಡ ಜಾಸ್ತಿ. ಹಾಗೆ ಎಲ್ಲವನ್ನೂ ತೀಕ್ಷ್ಣವಾಗಿ ಯೋಚಿಸುತ್ತಾರೆ. ಇವರನ್ನು ಯಾರಾದರೂ ಮೋಸ ಮಾಡುವ ಅವಕಾಶ ಅತಿ ಕಡಿಮೆ ಇರುತ್ತದೆ. ಯಾಕಂದ್ರೆ ಮೋಸ ಮಾಡುವುದಕ್ಕೂ ಮುಂಚೆಯೇ ಇವರು ಕಂಡುಹಿಡಿದು ಬಿಡ್ತಾರೆ. 12 ಡಿಸೆಂಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣಿಗೆ ಸಹನೆ ತುಂಬಾ ಕಡಿಮೆ. ಬೇಗನೆ ಕೋಪಗೊಳ್ತಾರೆ. ಅಷ್ಟೇ ಬೇಗನೆ ಸಮಾಧಾನ ಕೂಡ ಆಗ್ತಾರೆ. ಇವರು ಎಂತಹ ಪರಿಸ್ಥಿತಿ ಎದುರಾದರೂ, ಕಷ್ಟ ಎದುರಾದರೂ ಅದನ್ನು ಎದುರಿಸುವ ಬಲ ಹೊಂದಿರುತ್ತಾರೆ. ಯಾವುದಾದರೂ ಸಮಸ್ಯೆ ಬಂದರೂ, ಇವರ ಮನಸ್ಸಿಗೆ ಎಷ್ಟೇ ನೋವಾದರೂ ಅದನ್ನು ಸಹಿಸಿಕೊಂಡು ಮತ್ತೆ ಸಾಮಾನ್ಯ ಮನಸ್ಥಿತಿಗೆ ಬಹಳ ಬೇಗನೆ ಬರುವಂತ ಶಕ್ತಿ ಇವರಿಗಿರುತ್ತದೆ. ಇವರಿಗೆ ಅದೃಷ್ಟ ಅನ್ನೋದು ತುದಿಗಾಲಲ್ಲೇ ಇರುತ್ತದೆ. ಆರೋಗ್ಯಕ್ಕೂ ಎಂತಹ ಸಮಸ್ಯೆ ಬರುವುದಿಲ್ಲ. ದೀರ್ಘಕಾಲ ಆರೋಗ್ಯದಿಂದ ಬದುಕುತ್ತಾರೆ. ಇದೇ ಸ್ನೇಹಿತರೆ, ನ್ಯೂಮರಾಲಜಿ ಹೇಳುವ ಪ್ರಕಾರ ಹೆಣ್ಣಿನ ಮನಸ್ತತ್ವ. ಯಾವ ಜಾತಕ ಅಥವಾ ಶಾಸ್ತ್ರವಾಗಲಿ ಒಬ್ಬೊಬ್ಬರನ್ನು ಉದ್ದೇಶಿಸಿ ಬರೆಯುವುದಿಲ್ಲ. ಹಾಗಾಗಿ ಇದರಲ್ಲಿ ನಿಮ್ಮ ಜಾತಕ ಹೋಲಬಹುದು ಅಥವಾ ಭಿನ್ನವಾಗೂ ಇರಬಹುದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.